ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗಿದೆ. ಆದರೆ ಅಧಿವೇಶನ ಶುರುವಾದರೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತಹ ಕೆಲ ಸಮಸ್ಯೆಗಳಿಗೆ ಇದುವರೆಗೂ ಕೂಡ ಪರಿಹಾರವನ್ನು ಕೊಡೋಕೆ ಯಾವುದೇ ಸರ್ಕಾರಗಳಿಂದ ಕೂಡ ಸಾಧ್ಯವಾಗಿಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹೌದು, ನಿಜಕ್ಕೂ ಕೂಡ ಈ ಒಂದು ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇದೆ. ವಿಶೇಷವಾಗಿ ಬೆಳಗಾವಿಯಲ್ಲಿ ನಡೆಯುವಂತಹ ಈ ಒಂದು ಅಧಿವೇಶನ ಏನಿದೆ, ಆ ಅಧಿವೇಶನ ನಡೆಯುವಂಥದ್ದೇ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗಗಳ ಒಂದು ಸಮಸ್ಯೆಯನ್ನ ಚರ್ಚೆ ಮಾಡೋಕೆ, ಅದಕ್ಕೆ ಪರಿಹಾರವನ್ನ ಕೊಡೋಕೆ ಅಂತ ಹೇಳ್ತಾರೆ. ಆದ್ರೆ ಅದು ಇಲ್ಲಿಯವರೆಗೂ ಕೂಡ ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಈಗ ವಿಪರ್ಯಾಸ. ಹಾಗಾದ್ರೆ ನೋಡಿ, ಇಲ್ಲಿಯವರೆಗೂ ಕೂಡ ಎಷ್ಟು ಬಾರಿ ಅಧಿವೇಶನ ಆಗಿದೆ ಬೆಳಗಾವಿಯಲ್ಲಿ, ಯಾವ್ಯಾವ ಸಮಸ್ಯೆಗಳಿಗೆ ಇಲ್ಲಿಯವರೆಗೂ ಕೂಡ ಪರಿಹಾರ ಕೊಟ್ಟಿಲ್ಲ. ಯಾವುದೇ ಸರ್ಕಾರ ಬಂದರೂ ಸರಿ, ಬರೀ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ, ಜೆಡಿಎಸ್ ನಾವು ಹೇಳ್ತಾ ಇಲ್ಲ, ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅದು ಯಾವ್ಯಾವ ಸಮಸ್ಯೆಗಳು, ಏನೇನು ಸಮಸ್ಯೆ ಇದೆ, ಯಾಕೆ ಹಿಂಗ ಆಗ್ತಾ ಇದೆ, ಮತ್ತು ನಾಯಕರು ಯಾಕೆ ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಈ ಎಲ್ಲಾ ವಿಚಾರಗಳನ್ನ ಇವತ್ತು ನೋಡ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಇಂದಿನಿಂದ ಅಧಿಕೃತವಾಗಿ ಬೆಳಗಾವಿ ಅಧಿವೇಶನ ಶುರುವಾಗ್ತಾ ಇದೆ. ಅಂದ್ರೆ ಡಿಸೆಂಬರ್ 8ರಿಂದ ಡಿಸೆಂಬರ್ 18 ತನಕ, ಅಂದ್ರೆ 10 ದಿನಗಳ ಕಾಲ ಈ ಒಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ಆದ್ರೂ ಕೂಡ ಇಲ್ಲಿಯವರೆಗೂ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಿಲ್ಲ. ಈ ಬಾರಿ ಆದ್ರೂ ಉತ್ತರ ಸಿಗುತ್ತಾ? ಅಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹರಿಸುತ್ತಾ ಕಾಂಗ್ರೆಸ್ ಸರ್ಕಾರ? ನಾಯಕರು ಏನ್ ಮಾಡ್ತಾರೆ? ಆಡಳಿತ ಪಕ್ಷ ಏನ್ ಹೇಳುತ್ತೆ? ವಿಪಕ್ಷ ಏನು ಪ್ರಶ್ನೆಗಳನ್ನ ಕೇಳುತ್ತೆ? ಅದಕ್ಕೆ ಅವರು ಯಾವ ಉತ್ತರವನ್ನ ಕೊಡ್ತಾರೆ? ಈ ರೀತಿಯಾದಂತಹ ಒಂದು ಮಾತುಗಳು, ಚರ್ಚೆಗಳು ಕೇಳಿ ಬರ್ತಾ ಇವೆ. ಸಾರ್ವಜನಿಕರು, ಮುಖ್ಯವಾಗಿ ಜನಸಾಮಾನ್ಯರು, ನೀವು ಓಟು ಕೊಟ್ಟಂತವರು ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಮುಖ್ಯವಾಗಿ ಈಗ ಉತ್ತರ ಕರ್ನಾಟಕದ ಜನತೆ ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತಹ ಸಮಯ. ಬೆಳಗಾವಿಯಲ್ಲಿ ಆಗ್ತಿರುವಂತಹ ಅಧಿವೇಶನ ಏನಿದೆ, ಅದು ನಿಮಗಾಗಿ ನಡೀತಾ ಇರುವಂತಹ ಅಧಿವೇಶನ. ನೀವು ಪ್ರಶ್ನೆ ಮಾಡುವಂತಹ ಎಲ್ಲಾ ರೀತಿಯಾದಂತಹ ಹಕ್ಕಿದೆ. ಮತ್ತೆ ನೀವು ನಿಮ್ಮ ನಿಮ್ಮ ಭಾಗದ ಒಂದು ನಾಯಕರನ್ನ ಓಟ್ ಹಾಕಿ ಏನು ಗೆಲ್ಸಿರ್ತೀರ, ಕಳಿಸಿರ್ತೀರಲ್ವಾ, ಅವರ ಮುಖಾಂತರ ಪ್ರಶ್ನಿಸುವಂತಹ ಹಕ್ಕು ಕೂಡ ನಿಮಗಿದೆ. ನೀವು ಅವರಿಗೆ ಹೇಳಬೇಕು, ನೋಡಿ ನಮ್ಮ ಭಾಗದಲ್ಲಿ ಈ ರೀತಿಯಾದ ಸಮಸ್ಯೆ ಇದೆ, ಇಷ್ಟು ವರ್ಷ ಆದ್ರೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ, ಅದ್ರ ಬಗ್ಗೆ ನೀವು ಅಧಿವೇಶನದಲ್ಲಿ ಮಾತನಾಡ್ರಿ, ಕೂಗು ಬರಬೇಕು, ನಮಗೆ ಸಮಸ್ಯೆಗಳ ಬಗ್ಗೆ ಕೂಗು ಬರಬೇಕು ನಿಮ್ಮಿಂದ ಅಂತ ಹೇಳಬೇಕು. ಆ ರೀತಿಯಾಗಿ ಅವರ ಒಂದು ವಿಚಾರಗಳಿಗೆ ಅಂತ ಅವರ ಕಿವಿಗೆ ಈ ಒಂದು ವಿಚಾರಗಳನ್ನು ಹಾಕಬೇಕಾಗಿದೆ. ನೋಡಿ, ಇದುವರೆಗೂ ಕೂಡ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿರುವಂಥದ್ದು ಎಷ್ಟು ಬಾರಿ ಅಂತಂದ್ರೆ 17 ಬಾರಿ ಅಧಿವೇಶನ ನಡೆದಿದೆ. ಆದ್ರೂ ಕೂಡ ಅಧಿವೇಶನದ ವೇಳೆ ಒಂದು ಹಳೆಯ ಬೇಡಿಕೆಗಳ ಬಗ್ಗೆ ಹೊಸ ಕೂಗು ಈಗ ಕೇಳಿಸುತ್ತಾ? ಈಗ್ಲಾದ್ರೂ ಪರಿಹಾರ ಸಿಗುತ್ತಾ? 17 ಬಾರಿ ಅಧಿವೇಶನ ನಡೆದರೂ ಕೂಡ ಬೆಳಗಾವಿಯ ವಿಧಾನಸಭೆಯ ಒಂದು ಅಧಿವೇಶನ ಇದೆ, ಸುವರ್ಣಸೌಧದ ಒಂದು ಅಧಿವೇಶನ, ಯಾವ ಸಮಸ್ಯೆಗಳಿಗೂ ಸರಿಯಾದ ರೀತಿಯಲ್ಲಿ ಒಂದು ಪರಿಹಾರ ಸಿಕ್ಕಿಲ್ಲ, ಉತ್ತರ ಸಿಕ್ಕಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ನೋಡಿ, ಈಗ ಸದ್ಯಕ್ಕೆ ಇರುವಂತಹ ವಿಚಾರಗಳು ಏನಾಗಬಹುದು, ಏನ್ ಚರ್ಚೆ ಆಗಬಹುದು ವಿಪಕ್ಷ ಮತ್ತು ಆಡಳಿತ ಪಕ್ಷದ ಮಧ್ಯೆ ಅಂತ ನಾವು ನೋಡುವುದಾದ್ರೆ, ಮುಖ್ಯವಾಗಿ ಬರುವಂತದ್ದು ರೈತರ ಸಮಸ್ಯೆ. ಅದು ಬಿಜೆಪಿ ಅವರು ಕೇಳ್ತಾರೆ. ಮತ್ತೆ ಬೆಳೆದಂತಹ ಬೆಳೆಗೆ ಬೆಂಬಲದ ಬೆಲೆಯ ಒಂದು ಸಮಸ್ಯೆ ಏನಿತ್ತು, ಅದ್ರ ಬಗ್ಗೆ ಕೂಡ ಹೋರಾಟ ಮಾಡಿದ್ರಲ್ಲ, ಆ ಒಂದು ವಿಚಾರವಾಗಿ ಕೂಡ ಪ್ರಶ್ನೆ ಮಾಡ್ತಾರೆ ಆ ಭಾಗದ ನಾಯಕರು ಮುಖ್ಯವಾಗಿ. ಮತ್ತೆ ಕೊಪ್ಪಳದಲ್ಲಿರುವಂತಹ ಒಂದು ಕಾರ್ಖಾನೆಯ ವಿಚಾರ ಏನಿದೆ, ಅದು ಕೂಡ ಮುನ್ನೆಲೆಗೆ ಬರುತ್ತೆ. ಅಲ್ಲಿನ ಒಂದು ಶಿವರಾಜ ತಂಗಡಿಯವರು ಅದರ ಬಗ್ಗೆ ಮಾತನಾಡಬೇಕು, ಪ್ರಶ್ನೆ ಮಾಡಬೇಕು. ಅದಾದ ನಂತರ ತುಂಗಭದ್ರಾ ಒಂದು ಅಣೆಕಟ್ಟೆ ಏನಿದೆ, ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಸ್ಟರ್ ಗೇಟ್ಗಳನ್ನು ಸರಿ ಮಾಡುವಂಥದ್ದು, ಮತ್ತೆ ಆ ಭಾಗದ ರೈತರಿಗೆ ನೀರನ್ನು ಒದಗಿಸುವಂಥದ್ದು, ಅದು ಬಹು ಬೇಗ ಆಗ್ಬೇಕಾದಂತಹ ಕೆಲಸ. ಯಾಕಂದ್ರೆ ಈಗಾಗಲೇ 2ನೇ ಬೆಳೆಗೆ ನೀರಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆ ವಿಚಾರ ಆಗಿರಬಹುದು. ಇನ್ನು ಅಧಿವೇಶನದಲ್ಲಿ 20 ವಿಧೇಯಕಗಳ ಒಂದು ಮಂಡನೆಗೆ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅಂದ್ರೆ ಸರ್ಕಾರ ಏನೇನು ಅನ್ಕೊಳ್ತಾ ಇದೆ ಅಂತ ನೋಡೋದಾದ್ರೆ, ರೈತರು ಹಾಗೂ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚಿನ ಒಂದು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಮಾತಾಡಬಹುದು ಅಂತ. ಮತ್ತೆ ಮುಖ್ಯವಾಗಿ ಮೆಕ್ಕೆಜೋಳ ಮತ್ತು ಕಬ್ಬು ರೈತರ ಬೆಳೆಗಾರರು ಏನ್ ಬೆಳಿತಾರೆ, ಅವರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಪರಿಹಾರವನ್ನು ಕೊಡಬೇಕು. ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ನಾನು ಈಗಾಗಲೇ ಹೇಳಿದಾಗೆ ತುಂಗಭದ್ರಾ ಒಂದು ಜಲಾಶಯ, ಅದಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ DCM DKC ದುಬಾರಿ ವಾಚ್ ಪ್ರಕರಣ ಏನಿತ್ತು, ಅದು ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ವಿಪಕ್ಷದವರು ಪ್ರಶ್ನೆ ಮಾಡ್ತಾರೆ. ಮತ್ತೆ 63% ಭ್ರಷ್ಟಾಚಾರ ಆರೋಪ ಏನಿದೆ, ಅದು ಕೂಡ ಚರ್ಚೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಇದೇ ವೇಳೆ ಕಾಂಗ್ರೆಸ್ನಲ್ಲಿ DCM ಅವರ ಒಂದು CM ಕುರ್ಚಿ ಕಾಳಗೆ ಏನಿದೆ, ಅದು ಕೂಡ ಪ್ರಶ್ನೆ ಮಾಡ್ತಾರೆ. JDS ಮತ್ತು ಬಿಜೆಪಿ ಇಬ್ಬರು ಕೂಡ ಜಂಟಿಯಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಕೇಳ್ತಾರೆ ಕೂಡ. CM ಕುರ್ಚಿಯ ಒಂದು ಕುದ್ದಾಟದ ಬಗ್ಗೆ ಪ್ರಸ್ತಾಪ ಮಾಡ್ತಾವೆ ಬಿಜೆಪಿ, JDS. ವಾಕ್ ಸಮರ ಕೂಡ ಅಲ್ಲೇ ಶುರುವಾಗಬಹುದು ದೊಡ್ಡ ಮಟ್ಟದಲ್ಲಿ. ಇವರು ನೀವ್ ಯಾಕೆ ಹಂಗೆ ಮಾಡ್ತೀರಾ ಅಂತ ಕೇಳಿದ್ರೆ, ಅದು ನಮ್ಮೊಳಗಿರುವಂತಹ ಒಂದು ಗುಟ್ಟ ಅಥವಾ ನಮ್ಮೊಳಗಿರುವಂತಹ ಒಂದು ವಿಚಾರ, ಅದನ್ನು ನಾವು ನೋಡ್ಕೊಳ್ತೀವಿ, ನೀವು ಅದನ್ನು ಕೇಳಬೇಡಿ, ಜನರ ಬಗ್ಗೆ ಕೇಳಿ ಅಂತ ಕಾಂಗ್ರೆಸ್ ಹೇಳಬಹುದು.
ಇನ್ನು ಕೇಂದ್ರದ ಮಲತಾಯಿ ಧೋರಣೆ ವಿಚಾರ ಏನಿದೆ ಅದರ ಬಗ್ಗೆ ಕೂಡ ಕಾಂಗ್ರೆಸ್ ತಿರುಗೇಟು ಕೊಡುವಂತಹ ಒಂದು ಸಾಧ್ಯತೆ ಇದೆ ಬಿಜೆಪಿ ನಾಯಕರಿಗೆ. ನೀವಿಲ್ಲಿ ಮಾತನಾಡ್ತಾ ಇದ್ರೆ ಆದ್ರೆ ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ ಅಲ್ವಾ, ಯಾಕೆ ಕರ್ನಾಟಕಕ್ಕೆ ಈ ರೀತಿಯಾಗಿ ಕೆಲವೊಂದು ವಿಚಾರಗಳಲ್ಲಿ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಸರ್ಕಾರ ಕೂಡ ಪ್ರಶ್ನೆ ಮಾಡಬಹುದು. ಇನ್ನು ರಾಜ್ಯದ ಬಿಜೆಪಿಯ ಸಂಸದರು ಕೇಂದ್ರದ ಒಂದು ಅನುದಾನವನ್ನು ತರಲು ವಿಫಲರಾಗಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರು ಕೂಡ ಎದುರೇಟು ಕೊಡುವಂತಹ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಏನ್ ಚರ್ಚೆ ಆಗುತ್ತಿದೆ ಆ ವಿಚಾರಗಳು ಇವೆಲ್ಲವೂ ಕೂಡ ನೋಡಿ. ನಿಜಕ್ಕೂ ಕೂಡ ಬೆಳಗಾವಿಯ ಅಧಿವೇಶನ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರುವಂತದ್ದು. ಅಲ್ಲಿನ ನಾಯಕರು ಯಾವ ರೀತಿಯಾಗಿ ಮಾತನಾಡ್ತಾರೆ, ಯಾವ ವಿಚಾರದ ಬಗ್ಗೆ ಹೆಚ್ಚಿನ ಸಮಯ ಕೊಟ್ಟು ಮಾತನಾಡ್ತಾರೆ, ಚರ್ಚೆ ಮಾಡ್ತಾರೆ, ಅದನ್ನ ಸಫಲವಾಗಿ ಸರ್ಕಾರದ ಕಿವಿಗೆ ಹಾಕುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದೇ ಈಗ ಮುಖ್ಯವಾಗಿರುವಂತಹ ಪಾಯಿಂಟ್. ಮತ್ತೆ ನಾವು ಕೆಲವೊಂದು ಹಳೆ ವಿಚಾರಗಳನ್ನು ನೋಡುತ್ತಲೇ ಬೇಕಾಗುತ್ತೆ. ನೋಡ್ತಾ ಹೋಗೋದಾದ್ರೆ ನೋಡಿ, ಬೆಳಗಾವಿಯ ಅಧಿವೇಶನ ಈಗ 17 ಬಾರಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆ ಭಾಗದಲ್ಲಿ ಇನ್ನೂ ಕೂಡ ಈಡೇರದಂತಹ ಕೆಲವು ಸಮಸ್ಯೆಗಳಿದೆ. ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಪ್ರತಿ ವರ್ಷದಂತೆ ಈ ಬಾರಿ ಕೂಡ 16 ಸಂಘಟನೆಗಳು ತಮ್ಮ ಬೇಡಿಕೆಗಳನ್ನು ಆಗ್ರಹಿಸಿ ಸುವರ್ಣಸೌಧದ ಮುಂದೆ ಎದುರುಗಡೆ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವುಗಳ ಮಧ್ಯೆನೆ 16 ವರ್ಷಗಳಿಂದ ಪರಿಹಾರ ಕಾಣದೇ ಇರುವಂತಹ ಒಂದು ಹಳೆಯ ಬೇಡಿಕೆಗಳ ಕೂಗು ಕೂಡ ಈಗ ಹೊಸದಾಗಿ ಕೇಳಿ ಬರ್ತಾ ಇದೆ, ಜೋರಾಗಿ ಕೇಳಿ ಬರ್ತಾ ಇದೆ. ಕರ್ನಾಟಕ ರಾಜ್ಯ ರಚನೆಯಾದಾಗಿಂತ ಉತ್ತರ ಕರ್ನಾಟಕಕ್ಕೆ ತಾರತಮ್ಯ ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಅನುದಾನವನ್ನ ಕೊಡುವುದಿಲ್ಲ. ಸರಿಯಾಗಿ ಕೆಲವೊಂದು ಪ್ರಾಜೆಕ್ಟ್ಗಳು ಏನ್ ಬರುತ್ತೆ, ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳನ್ನು ಕೊಡುವುದಿಲ್ಲ. ಸರ್ಕಾರ ಯಾವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಭಾಗಕ್ಕೆ ಮಲತಾಯಿಯ ಧೋರಣೆಯನ್ನ ಮಾಡ್ತಾ ಬರ್ತಾ ಇದೆ ಅನ್ನುವಂತಹ ಕೂಗು ಮೊದಲಿಂದ ಕೂಡ ಇದೆ, ಈಗಲೂ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿನೇ ಆ ಭಾಗದ ನಾಯಕರು ಕೇಳ್ತಾ ಇರುವಂತದ್ದು ನಮಗೆ ಉತ್ತರ ಕರ್ನಾಟಕ ಪ್ರತ್ಯೇಕವಾದಂತಹ ಒಂದು ರಾಜ್ಯ ಬೇಕು ಅಂತ ಹೇಳಿ ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು ಇದು ಮೊದಲಿನಿಂದಲೂ ಕೂಡ ಇರುವಂತಹ ವಿಚಾರ. ಆದ್ರೆ ಅಖಂಡ ಕರ್ನಾಟಕವನ್ನ ಯಾರು ಕೂಡ ವಿಭಜನೆ ಮಾಡೋಕೆ ಇಷ್ಟಪಡಲ್ಲ. ಹೀಗಾಗಿ ಇಲ್ಲಿವರೆಗೂ ಕೂಡ ಆ ಒಂದು ಕೆಲಸ ಆಗಿಲ್ಲ. ಆದ್ರೆ ಕೆಲವೊಂದು ವಿಚಾರದಲ್ಲಿ ಸರ್ಕಾರ ಕೂಡ ಎಲ್ಲೋ ಒಂದ್ ಕಡೆ ನಿಜಕ್ಕೂ ಕೂಡ ಮಲತಾಯಿ ಧೋರಣೆ ಮಾಡ್ತಾ ಇದೆ ಎನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಅದು ಯಾವ ವಿಚಾರದಲ್ಲಿ ಅಂದ್ರೆ ನೋಡಿ, ಉತ್ತರ ಕರ್ನಾಟಕದ ಒಂದು ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕೆ ಸರ್ಕಾರ, ಯಾವುದೇ ಸರ್ಕಾರ ಆಗಲಿ, ಎಲ್ಲವೂ ಕೂಡ ವಿಫಲ ಆಗ್ಬಿಟ್ಟಿದೆ. ಕೃಷ್ಣೆ ಆಗಿರಬಹುದು, ಮಹದಾಯಿ ಯೋಜನೆಗಳಿಗೆ ಇಲ್ಲಿಯವರೆಗೂ ಕೂಡ ಸೂಕ್ತವಾದಂತಹ ಒಂದು ಪರಿಹಾರ ಸಿಕ್ಕಿಲ್ಲ, ಕಾಯಕಲ್ಪ ಒದಗಿಸಿಲ್ಲ. ಅದಕ್ಕೆ ಆ ಒಂದು ವಿಚಾರಗಳು ಪ್ರಗತಿಯಲ್ಲಿ ಕೂಡ ಇಲ್ಲ, ಕೆಲಸಗಳು ನಡೀತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಇನ್ನು ಪ್ರತಿ ಬಾರಿ ಬೆಳಗಾವಿ ಅಧಿವೇಶನ ನಡೆದ್ರೂ ಕೂಡ ಚರ್ಚೆ ಮಾತ್ರ ಆ ಭಾಗದ ಸಮಸ್ಯೆಗಳು ಏನಿದೆ ಜಾಸ್ತಿ ಆಗೋದಿಲ್ಲ, ಅದು ಮರೀಚಿಕೆ ಆಗ್ಬಿಟ್ಟಿದೆ. ಬೇರೆ ಬೇರೆ ವಿಚಾರಗಳನ್ನ ಮಾತನಾಡ್ತಾರೆ, ಇವರ ರಾಜಕೀಯ ವಿಚಾರಗಳನ್ನ ಮಾತನಾಡ್ತಾರೆ, ಆದ್ರೆ ಆ ಭಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಜಾಸ್ತಿ ಚರ್ಚೆ ಆಗೋದಿಲ್ಲ ಎನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ರಾಜ್ಯದ ರಾಜಕಾರಣಿಗಳಲ್ಲಿ ಸಮಸ್ಯೆಗಳನ್ನ ನೀಗಿಸಿರೋಗೆ ಅಂದ್ರೆ ಕೆಲವೊಂದು ವಿಚಾರದಿಂದ ಅವರಿಗೆ ನೀಗಿಸುವಂತಹ ಶಕ್ತಿ ಇಲ್ವಾ, ಇಚ್ಛಾಶಕ್ತಿ ಇಲ್ವಾ, ಅಥವಾ ಕೊರತೆ ಇದೆಯಾ, ಈ ಸಮಸ್ಯೆ ಇದೆ ನಮ್ಮ ಭಾಗದಲ್ಲಿ, ನಾವಿದನ್ನ ಪರಿಹರಿಸಬೇಕು, ಆ ರೀತಿಯಾದಂತಹ ಒಂದು ಇಚ್ಛಾಶಕ್ತಿಯ ಕೊರತೆ ಇದೆ. ಹೀಗಾಗಿ ಅವರು ಸರಿಯಾದ ರೀತಿಯಲ್ಲಿ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಎನ್ನುವಂತಹ ವಿಚಾರ ಕೂಡ ಇದೆ. ಇನ್ನು ರಾಜಕಾರಣಿಗಳ ಧೋರಣೆಯ ಬಗ್ಗೆ ಉತ್ತರ ಕರ್ನಾಟಕದ ಸಂಘಗಳು, ಸಂಸ್ಥೆಗಳು, ಜನರಿಗೂ ಕೂಡ ತುಂಬಾ ಬೇಸರ ಇದೆ. ಯಾಕಂದ್ರೆ ರಾಜಕಾರಣಿಗಳು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಬೇಜವಾಬ್ದಾರಿತನದಿಂದ ಅಂತ ಹೇಳಿ ಆ ಭಾಗದ ಜನರು ನಿಜವಾಗ್ಲೂ ಕೂಡ ಸಾಮಾನ್ಯವಾಗಿ ಬೇಸರ ಆಗೇ ಆಗ್ತಾರೆ. ಆ ರೀತಿಯಾಗಿ ಕೆಲವೊಂದು ಬಾರಿ ಸರ್ಕಾರ ನಡೆದುಕೊಂಡಿದೆ. ಇನ್ನು ಹೀಗಾಗಿ ಈ ಬಾರಿಯೂ ಕೂಡ ಏನ್ ನಡೀತಾ ಇದೆ ಈ ಒಂದು ಅಧಿವೇಶನ, ಅದರಲ್ಲಾದ್ರೂ ಈ ಬಾರಿ ಆದ್ರೂ ನಮ್ಗೆ ಏನಾದ್ರೂ ಉತ್ತರ ಸಿಗುತ್ತಾ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ? ನೀವು ಗಮನಿಸಿದಾರ ನೋಡಿ, ಕೊಪ್ಪಳದಲ್ಲಿ ಕಾರ್ಖಾನೆಯ ವಿಚಾರವಾಗಿ ಅಲ್ಲಿರುವಂತಹ ಸ್ವಾಮೀಜಿಯವರು ಕಣ್ಣೀರು ಹಾಕಿದ್ರು. ಹೊಗೆ ಉಗುಳುವಂತಹ ಕಾರ್ಖಾನೆಗಳನ್ನ ನೀವು ಯಾಕೆ ಉತ್ತರ ಕರ್ನಾಟಕದ ಭಾಗಕ್ಕೆ ಕೊಡ್ತೀರಿ, ಒಳ್ಳೆಯ ಒಂದು ಪ್ರಾಜೆಕ್ಟ್ಗಳನ್ನ ಯಾಕೆ ಕೊಡಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಈ ರೀತಿಯಾದಂತಹ ಒಂದು ಕಾರ್ಖಾನೆಗಳನ್ನ ಕೊಡೋದ್ರಿಂದ ಬಲ್ಡೋಟ ಕಂಪನಿ ಏನಿದೆ ಅದರ ಒಂದು ಸ್ಥಾಪನೆಯಿಂದ ಆ ಭಾಗದ ಜನರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ, ಬೆಳೆಗೆ ಹಾನಿ ಆಗುತ್ತೆ, ಅಲ್ಲಿರುವಂತಹ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತೆ ಅಂತ ಹೇಳಿ ನಿರಂತರವಾಗಿ ದೊಡ್ಡ ಮಟ್ಟದಲ್ಲಿ ಸ್ವಾಮೀಜಿ ಹೋರಾಟ ಮಾಡಿದ್ರು. ಆ ಭಾಗದ ಜನರು ಕೂಡ ಬೇಡ ಅಂತ ಹೇಳಿದ್ರು. ಇದು ಒಂದು ಉದಾಹರಣೆ ಅಷ್ಟೇ. ಸಾಕಷ್ಟು ಒಂದು ಯೋಚನೆಗಳು ಮತ್ತು ಯೋಜನೆಗಳು ಇದೆ ಆ ಭಾಗದಲ್ಲಿ, ಸಮಸ್ಯೆಗಳು ಕೂಡ ಜಾಸ್ತಿ ಇದೆ. ಆದ್ರೂ ಕೂಡ ಸರ್ಕಾರ ಸುಮ್ಮನೆ ನಾಮಕಾವಸ್ಥೆಯಾಗಿ ಬೆಳಗಾವಿಯ ಒಂದು ಅಧಿವೇಶನವನ್ನ ಮಾಡುತ್ತೆ, ಆದ್ರೆ ಚರ್ಚೆ ಆಗೋದು ಮಾತ್ರ ಬೇರೆ ವಿಚಾರಗಳು ಎನ್ನುವಂತಹ ಆರೋಪ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇದೆ. ಆದ್ರೆ ಈ ಬಾರಿಯಾದ್ರೂ
ನಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತಾ ಅಂತ ಉತ್ತರ ಕರ್ನಾಟಕ ಜನರು ಕಾಯ್ತಾ ಇದ್ದಾರೆ. ನೋಡಿ, ನಾವು ಈ ವಿಚಾರ ಗೊತ್ತಿರುವಂಥದ್ದೇನು, ಬೆಳಗಾವಿ ಅಧಿವೇಶನಕ್ಕೆ ಈ ಬಾರಿ 21 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದು ದಿನಕ್ಕೆ ಸುಮಾರು 2 ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿಕೊಂಡು ನೀವು ಅಧಿವೇಶನವನ್ನ ಮಾಡ್ತೀರಿ. ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಮಾತ್ರ ಉತ್ತರಗಳು ಸಿಗ್ತಾ ಇಲ್ಲ, ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ. ಆ ಭಾಗದ ನಾಯಕರು ಕೂಡ ಸರಿಯಾದ ರೀತಿಯಲ್ಲಿ ಧ್ವನಿಯನ್ನ ಎತ್ತಾ ಇಲ್ಲ ಎನ್ನುವಂತಹ ಒಂದು ಮಾತು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಈ ಬಾರಿ ನಡೆಯುವಂತಹ ಒಂದು ಅಧಿವೇಶನದ ಬಗ್ಗೆ ಜನರಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ. ಮುಖ್ಯವಾಗಿ ಮೆಕ್ಕೆಜೋಳ ಮತ್ತು ಕಬ್ಬು ಬೆಳೆಗಾರರ ರೈತರ ಸಮಸ್ಯೆ ಏನಿದೆ ಅದನ್ನು ಪರಿಹರಿಸಬೇಕು ಸರ್ಕಾರ. ಪರಿಹರಿಸಿದಾಗ ಮಾತ್ರ ಆ ಭಾಗದ ಜನಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುತ್ತೆ. ಮತ್ತೆ ಇನ್ನು ಹಳೆಯ ವಿಚಾರಗಳು ಏನಿತ್ತಲ್ವ ಆ ವಿಚಾರಗಳಿಗೂ ಕೂಡ, ಆ ಸಮಸ್ಯೆಗಳಿಗೂ ಕೂಡ ಇವರು ಪರಿಹಾರ ಕೊಡಬೇಕು. ಆಗ ಮಾತ್ರ ಉತ್ತರ ಕರ್ನಾಟಕ ಭಾಗದ ಒಂದು ಜನರಿಗೆ ಸ್ವಲ್ಪ ಮನಸ್ಸು ಖುಷಿ ಆಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಕೂಡ ಅದೇ ಒಂದು ಹಳೆಯ ರಾಮಾಯಣಗಳೇ ಮುಂದುವರಿತಾ ಹೋಗುತ್ತೆ. ಉತ್ತರ ಕರ್ನಾಟಕ ಭಾಗಕ್ಕೆ ಮತ್ತೆ ಕೂಡ ಮಲತಾಯಿಯ ಒಂದು ತೋರಣೆ ಮಾಡ್ತಾ ಇದೆ ಸರ್ಕಾರ ಎನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಹೀಗಾಗಿ ವೀಕ್ಷಕರೇ, ಎಷ್ಟೇ ಬಾರಿ ಅಧಿವೇಶನ ನಡೆದರೂ ಕೂಡ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಎನ್ನುವಂತಹ ವಿಚಾರ ಏನಿದೆ ಅದರ ಬಗ್ಗೆ ಉತ್ತರ ಕರ್ನಾಟಕ ಭಾಗದ ಜನರು ಕೂಡ ಯೋಚನೆ ಮಾಡಬೇಕು. ನೀವು ಓಟನ್ನ ಹಾಕಿ ಯಾವ ನಾಯಕರನ್ನ ಗೆಲ್ಲಿಸ್ತೀರಿ, ಆ ನಾಯಕ ಹೋಗಿ ಸದನದಲ್ಲಿ ಅಧಿವೇಶನಗಳಲ್ಲಿ ನಿಮ್ಮ ಬಗ್ಗೆ ಧ್ವನಿ ಎತ್ತುತ್ತಾರಾ, ಮಾತನಾಡ್ತಾರ, ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ತಾರ ಅನ್ನೋದನ್ನು ಕೂಡ ಯೋಚನೆ ಮಾಡಿ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಅದು ಕೂಡ ನಮ್ಮ ಕರ್ತವ್ಯ. ಹೀಗಾಗಿ ಈ ಬಾರಿ ಅಧಿವೇಶನದಲ್ಲಿ ಏನೇನು ಚರ್ಚೆಗಳಾಗುತ್ತೆ, ಏನು ಪರಿಹಾರ ಸಿಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.